ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನೆನ್ನೆ ತನಕ ನಮ್ಮ ಊರಿನ ವೀಡಿಯೋಗಳನ್ನ ನೋಡಿದ್ರಿ. ತಾಯಿ ಮನೆದು. ಇವತ್ತಿಂದ ಗಂಡನ ಮನೆ ವೀಡಿಯೋ ಬರುತ್ತೆ, ಅಂದರೆ ನಮ್ಮ ಮನೆ ವೀಡಿಯೋ ಬರುತ್ತೆ. ತುಂಬ ಜನರಿಗೆ ಆ ವಿಡಿಯೋಗಳು ಇಷ್ಟ ಆಗುತ್ತೆ. ಈ ವಿಡಿಯೋಗಳು ಬೋರ್ ಹೊಡಿಸ್ಬೋದೋ ಏನೋ ನನಗೆ ಗೊತ್ತಿಲ್ಲ, ಆದ್ರೂ ನಾನು ಎಲ್ಲಿರ್ತೀನೋ ಅಲ್ಲಿ ವಿಡಿಯೋಗಳಂತೂ ಮಾಡಲೇಬೇಕಲ್ವ. ಹಾಗೆಯೇ ಇವತ್ತು ನನಗೆ ಸ್ಪೆಷಲ್ ಆಗಿರೋ ದಿನ ಏನಪ್ಪ ಅಂದರೆ, ಇವತ್ತು ನವೆಂಬರ್ 25 ನಾನು ಹುಟ್ಟಿರೋ ದಿನ. ಆವತ್ತಿನ ವೀಡಿಯೋ ಇದು. ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಜನ ನನಗೆ ಕಮೆಂಟಲ್ಲಿ ಬರ್ತ್ಡೇ ವಿಶ್ನ ಕಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಬೆರಳೆಣಿಕೆ ಎಷ್ಟು ಜನ ಮಾತ್ರ ವಿಶ್ನ ಮಾಡ್ತಾರೆ. ನನ್ನ ಫ್ರೆಂಡ್ಸ್ ಇಬ್ಬರು ಇದ್ದಾರೆ, ಅವರಿಬ್ಬರೂ ವಿಶ್ ಮಾಡಿದರು. ನಂಗೆ ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತು. ನಂಗೆ ಅವರಿಬ್ಬರು ಎಲ್ಲಾದರೂ ವಿಶ್ ಮಾಡಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ನಿಜ ಹೇಳ್ತೀನಿ, ನನಗೆ ಅವರು ಬರ್ತ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ನನಗೆ ಗೊತ್ತಿಲ್ಲ, ಆದರೆ ಅವರಿಬ್ಬರು ಮಾತ್ರ ನನಗೆ ಚೆನ್ನಾಗಿ ವಿಶ್ನ ಮಾಡ್ತಾರೆ. ನಾನು ಯಾರ್ದಾರು ಸ್ಟೇಟಸ್ ನೋಡಿ ಆಮೇಲೆ ಅವರಿಬ್ರಿಗೂ ನಾನು ಕೂಡ ವಿಶ್ ಮಾಡ್ತೀನಿ. ನಾನು ನೆನ್ಪು ಮಾಡ್ಕೋಬೇಕು ಅಂತ ತಲೆಯಲ್ಲಿ ಎಷ್ಟೊಂದು ಸಲ ನೆನ್ಪು ಮಾಡ್ಕೊತೀನಿ, ನಂಗೆ ನೆನಪೇ ಇರೋದಿಲ್ಲ. ಹಾಗೆ ತುಂಬ ಜನ ಯೂಟ್ಯೂಬಲ್ಲಿ ನನಗೆ ವಿಶ್ನ ಮಾಡಿದರು. ಥ್ಯಾಂಕ್ ಯು ಸೋ ಮಚ್. ನಾನು ಅದನ್ನು ಯಾವತ್ತೂ ಮರೆಯೋದಿಲ್ಲ. ಯಾಕಂದರೆ ನನಗೆ ತುಂಬ ಕಮ್ಮಿ ಜನ ವಿಶ್ ಮಾಡೋದ್ರಿಂದ ನನಗೆ ಅದು ವಿಶ್ ಮಾಡಿಸ್ಕೊಂಡಾಗ ಕೂಡ ಅಷ್ಟು ಖುಷಿ ಅಂತ ಅನಿಸೋದಿಲ್ಲ. ನಂಗೆ ಹಾಗೆ ಇದ್ರೇ ಖುಷಿ ಆಗುತ್ತೆ. ನಮ್ಮ ಮನೆಯವರು ಮಾತ್ರ ಈ ಸಲ 12 ಗಂಟೆಗೆ ನೆನಪು ಮಾಡಿ ವಿಶ್ ಮಾಡಿದ್ದಾರೆ. ನಂಗೆ ನಗು ಬರ್ತಾಯಿತ್ತು ಅವಾಗ. ನಾನು ಅವ್ರಿಗೆ ಥ್ಯಾಂಕ್ ಯು ಕೂಡ ಹೇಳಲಿಲ್ಲ, ಯಾಕಂದರೆ ಅವರು ಹೋದ ವರ್ಷ ಮರ್ತು ಬಿಟ್ಟಿದ್ರು ನನ್ನ ಬರ್ತ್ಡೇನ. ಯಾವಾಗಲೂ ಯಾರಿಂದನೂ ನಾವು ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ಇಟ್ಕೋಬಾರ್ದು. ಅದು ನಮಗೆ ನೋವನ್ನುಂಟು ಮಾಡುತ್ತೆ. ಅಂದರೆ ನಿರೀಕ್ಷೆ ಇಟ್ಕೊಂಡ್ರೆ ನಮಗೆ ಅವರು ಆ ಥರ ಹೇಳ್ದಿದ್ದಾಗ ಮಾಡದಿದ್ದಾಗ ನೋವಾಗುತ್ತಲ್ವ. ಹಾಗೆ ನಿರೀಕ್ಷೆಗಳು ನೋವನ್ನುಂಟು ಮಾಡುತ್ತವೆ ಅಂತಾರಲ್ವ ಕನ್ನಡದಲ್ಲಿ, ಆ ಥರ. ಹಾಗಾಗಿ ನಾನು ಅವ್ರು ಹೇಳಿದಾಗಲೂ ಕೂಡ ನಾನು ಅವರಿಗೆ ಥ್ಯಾಂಕ್ ಯು ಕೂಡ ಹೇಳಲಿಲ್ಲ, ಸುಮ್ಮನೆ ಇದ್ದೆ ನಾನು. ಈ ಸಲ ಯಾಕೋ ನೆನಪು ಮಾಡಿದ್ದಾರೆ. ಅದು ಏನಂದರೆ, ಅವರು ನಾನು ಹಿಂದಿನ ದಿನ ನನ್ನ ಬರ್ತ್ಡೇ ಅಂತ ಹೇಳ್ತಾಯಿದ್ರು. ಅದಕ್ಕೂ ನಾನು ಏನೂ ಹೇಳಲಿಲ್ಲ. ಆಮೇಲೆ ಹೆಂಗೆ ಗೊತ್ತಾಯಿತು, 25ಕ್ಕೆ ನನಗೆ ವಿಶ್ನ ಮಾಡಿದ್ರು. ನಾನೇನು ಅಂಥ ದೊಡ್ಡ ವ್ಯಕ್ತಿ ಅಲ್ಲ, ಬರ್ತ್ಡೇ ಆ ಥರದ್ದೆಲ್ಲ ಏನು ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡ್ಕೊಳ್ಳೋದು ಇಲ್ಲ. ಆದರೆ ಈ ಸಲ ನನ್ನ ಬರ್ತ್ಡೇ ಸ್ಪೆಷಲ್ ಆಗಿತ್ತು. ಏನು ಅಂತ ನಿಮಗೂ ಕೂಡ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ಇವತ್ತು ನಾನು 9 ಜನರಿಗೆ ಊಟ ಮತ್ತು ತಿಂಡಿ ಎರಡೂ ಕೊಡಬೇಕಾಗಿತ್ತು. ಕೊನೆ ಕೊಯ್ಲಿತ್ತು. ಹಾಗಾಗಿ ನಾನು ಹಿಂದಿನ ದಿನ ಯಾವುದೇ ರೀತಿಯಾಗಿರೋ ಪ್ರಿಪ್ರೇಷನ್ ಇಲ್ಲದೆ ಇರೋದ್ರಿಂದ ಬೆಳಗ್ಗೆ ಬಂದು ಚಿತ್ರಾನ್ನ ಇಲ್ಲ ಪುಳಿಯೋಗರೆ ಮಾಡು ಅಂತ ಹೇಳಿದ್ರು. ಪುಳಿಯೋಗರೆ ಬೇಡ ಅಂದೆ ನಾನೇ. ಬೆಳಗ್ಗೆ ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ವೇನೋ ಅಂತ ನನಗೆ ಅನ್ನಿಸ್ತು. ಆಮೇಲೆ ಚಿತ್ರಾನ್ನನೇ ಮಾಡ್ತೀನಿ ಅಂತೇಳಿ ಚಿತ್ರಾನ್ನಕ್ಕೆ 2 ಕಡೆ ಅನ್ನನೂ ಇಟ್ಟಿದ್ದೀನಿ. ಹಾಗೆ ಊರಿಂದ ಹಾಲು ತಂದಿದ್ದೆ ಅಲ್ವಾ, ಅದೇ ಹಾಲಲ್ಲಿ ಒಂದೊಳ್ಳೆ ಟೀ ಕುಡಿಯೋಣ ಅಂತ ಈಗ ಶುಂಠಿ ಎಲ್ಲ ಹಾಕ್ಕೊಂಡು ಒಂದೊಳ್ಳೆ ಟೀನ ಕೂಡ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹೇಳಿದ ಹಾಗೇ ನಾವೇನು ಕೇಕು ಆ ಥರದ್ದೇನೋ ಕಟ್ ಮಾಡೋದಿಲ್ಲ. 1 ಸಲನೋ 2 ಸಲನೋ ಅನಿಸುತ್ತೆ ನಾನು ಕೇಕ್ ಕಟ್ ಮಾಡಿದ್ದು. ಅದು ಬಿಟ್ಟ ಮೇಲೆ ನಾನು ಯಾವತ್ತೂ ಏನು ಕೇಕೆಲ್ಲ ಕಟ್ ಮಾಡಿಲ್ಲ. ಸಣ್ಣ ಇರಬೇಕಿದ್ರೆ ಅಮ್ಮರು ಮಾಡಿಸ್ತಿದ್ರೆ ಏನೋ, ನನಗೂ ಅದು ನೆನಪಿಲ್ಲ. ನಿಜ ಹೇಳ್ತೀನಿ, ನಮ್ಮ ಅಮ್ಮಂಗೆ ನನ್ನ ಆ್ಯನಿವರ್ಸರಿ ಆಗಲಿ ನನ್ನ ಬರ್ತ್ಡೇ ಆಗಲಿ ಯಾವುದೂ ನೆನಪೇ ಇಲ್ಲ. ನಾನು ಯಾವಾಗ ಹುಟ್ಟಿದ್ದೀನಿ ಹೇಳಮ್ಮ ಅಂದರೆ, ನೀನು ಕಾರ್ತಿಕ್ ಮಾಸದಲ್ಲಿ ಹುಟ್ಟಿದೀಯಾ ಅಂತಾರೆ. ಮದುವೆ ಯಾವಾಗ ಅಂದರೆ ಅದು ಕಾರ್ತಿಕ್ ಮಾಸದಲ್ಲಿ, ಯಾಕಂದರೆ ಎರಡೂ ಕಾರ್ತಿಕದ ಟೈಮಲ್ಲೇ ನನಗೆ ಬರುತ್ತೆ. ಹಾಗಾಗಿ ದೀಪಾವಳಿ ನಂತರ ಕಾರ್ತಿಕ್ ಮಾಸ ಅಲ್ವಾ, ದೀಪಾವಳಿ ಆಗಿ ಸ್ವಲ್ಪ ದಿನಕ್ಕೇ ನನ್ನ ಮದುವೆ ಕೂಡ ಆಗಿತ್ತು. ಅದೇ ಟೈಮಲ್ಲೇ ನಾನು ಹುಟ್ಟಿದ್ದು ಕೂಡ. ಹಾಗಾಗಿ ಎರಡೂ ನಮ್ಮಮ್ಮಂಗೆ ಈಸಿಯಾಗಿ ನೆನಪಿರೋದಂದರೆ ಕಾರ್ತಿಕ್ ಮಾಸ ಅಂತ. ಡೇಟು ಅದು ಯಾವುದು ನಮ್ಮಮ್ಮಂಗೆ ನೆನಪಿಲ್ಲ. ಹಾಗೆ ನಮ್ಮಲ್ಲೇನು ಆ ಥರ ಆ ಥರ ಏನೋ ಯಾರೂ ಮಾಡೋದು ಇಲ್ಲ. ಇವಾಗೆಲ್ಲ ಅದು ಶುರುವಾಗಿದೆ ಅಷ್ಟೇ.
ನಮ್ಮ ಟೈಮಲ್ಲೆಲ್ಲ ಅದೆಲ್ಲ ಏನೂ ಅಷ್ಟೊಂದು ಇರಲಿಲ್ಲ. ನಾವು ಹಾಗೆ ಬೆಳೆದು ಬಂದಿರೋದ್ರಿಂದ ನಾವು ಅದೇ ಥರ ಮಾಡ್ಕೊತೀವಿ. ಹಾಗಂತ ಮಾಡ್ಕೋಬಾರ್ದು ಅಂತಲೂ ಏನಲ್ಲ. ಯಾಕೋ ಗೊತ್ತಿಲ್ಲ, ನನಗೆ ಊರಿಂದ ಬಂದಮೇಲೆ ನಾನು ಅಷ್ಟು ಸ್ವಲ್ಪ ಯಾಕೋ ನಂಗೆ ಬೇಜಾರಾದಂಗೆ ಅನ್ನಿಸ್ತಾಯಿತ್ತು. ನಿಜ ಹೇಳ್ತೀನಿ, ಇವತ್ತು ದೇವಸ್ಥಾನಕ್ಕೆ ಕೂಡ ಹೋಗಿಲ್ಲ ನಾನು. ನಮ್ಮನೆಯವ್ರು ದೇವಸ್ಥಾನಕ್ಕೆ ಹೋಗೋಣವಾ ಅಂತಲೂ ಕರೆದ್ರು. ನಂಗೆ ಯಾಕೋ ಬೇಜಾರಾಗಿದೆ ರೀ, ನಂಗೆ ದೇವಸ್ಥಾನಕ್ಕೂ ನಾನು ಬರಲ್ಲ ಅಂತೇಳಿ ನಾನು ದೇವಸ್ಥಾನಕ್ಕೂ ಏನು ಹೋಗಲಿಲ್ಲ. ಹಾಗೆ ಮನೆಯಲ್ಲೇ ಇದ್ದೆ. ನಾನೇನು ಆ ಥರ ಸ್ಪೆಷಲ್ ಅಂತ ಏನೋ ಮಾಡ್ಕೊಳ್ಲಿಲ್ಲ. ಯಾಕಂದರೆ ಅಡುಗೆ ಮಾಡಿ ಗಡಿಗೆ ಮುಚ್ಚಿದ್ರೆ ಇವತ್ತು ಸಾಕಾಗಿತ್ತು ನನಗೆ. ಊರಿಂದ ಬಂದಮೇಲೆ ಗೊತ್ತಲ್ವ, ಒಂದು ದಿನ ನನಗೆ ಸ್ವಲ್ಪ ಆರಾಮಾಗಿ ಇರಬೇಕು ಅಂತ ಅನಿಸುತ್ತೆ. ಅದೇನಾಗಿತ್ತು ಅಂದರೆ ನಮ್ಮನೆಯವ್ರು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರು. ಅದು ಗೊತ್ತಿಲ್ಲ, ಸಣ್ಣ ಇರುವೆ ಎದ್ಬಿಟ್ಟಿತ್ತು. ಅಡುಗೆ ಮನೆ ತುಂಬ ಕ್ಲೀನಾಗೆ ಇಟ್ಟಿದ್ರು, ಮನೆಯನ್ನೆಲ್ಲ ಒರೆಸಿ ಗುಡಿಸಿ ಎಲ್ಲ ಮಾಡಿದರು. ಆ ಸಣ್ಣ ಇರುವೆ ಎದ್ದಿತ್ತು. ಆ ಸಿಂಕು ಇದು ನೋಡಿ ನನಗೆ ತಲೆ ಕೆಟ್ಟಂಗೆ ಆಗಿಬಿಡ್ತು. ಬಂದೊಳೆ ನಾನು ಬಕೆಟು ಮತ್ತು ನೆಲ ಒರೆಸೋ ಬಟ್ಟೆ ತಗೊಂಡು ಕಸ ಹೊಡೆದ್ಬಿಟ್ಟು ನೆಲ ಒರೆಸ್ದೆ. ನಂಗೆ ನೆಲ ಒರೆಸೋ ತನಕ ಒಂಥರ ಸಮಾಧಾನ ಅಂತ ಅನಿಸಲ್ಲ. ನಮ್ಮನೆಯವ್ರು ಹೇಳಿದರು, ನೀವು ಬಂದವಳು ಏನೂ ಮಾಡಬೇಡ ಅಂತಲೇ ಹೇಳಿದರು. ಎಲ್ಲ ನೆಕ್ಸ್ಟ್ ಡೇಯಿಂದ ಮಾಡ್ಕೊ ಅಂದಿದ್ರು. ಆದರೆ ನನಗೆ ನೆಕ್ಸ್ಟ್ ಡೇ ಮತ್ತೆ ಕೆಲಸ ಬೆಳಗ್ಗೆಯಿಂದನೇ ಇತ್ತಲ್ವ. ಮತ್ತು ಏನಾಯಿತು ಅಂದರೆ ನನಗೆ ನಿನ್ನೆ ಊರಿಂದ ಬರಬೇಕಿದ್ರೆ ಥಂಡಿ ಆಗಿದೆ ಅಂತ ಹೇಳಿದೆ ಅಲ್ವಾ. ಥಂಡಿಗೆ ನಾನು ಅಲ್ಲೇ ಒಂದು ಥಂಡಿ ಮಾತ್ರೆನೂ ಕೂಡ ತಿಂದೆ ಊಟ ಆದಮೇಲೆ. ಅದೇನೋ ಗೊತ್ತಿಲ್ಲ, ಅದರಲ್ಲಿ ನಿದ್ದೆ ಅಂಶ ಇತ್ತೋ ಏನೋ ಗೊತ್ತಿಲ್ಲ. ನನಗೆ ಬೆಳಗ್ಗೆ ನಿಜ ಹೇಳ್ತೀನಿ, ಹೇಳೋಕ್ಕೆ ಬೇಡ, ನಾನು ಎದ್ದಾಗ 6:45 ಏನೋ ಆಗಿತ್ತು. ನಮ್ಮ ಮನೆಯವ್ರಿಗೆ ಇವತ್ತು ನಾನು ಬೆಳಗ್ಗೆ ಎದ್ದು ಟೀ ಕೂಡ ಮಾಡಿಕೊಟ್ಟಿಲ್ಲ. ಅವ್ರು ಎದ್ದಾಗ ನನಗೆ ಎಬ್ಬಿಸ್ತಾನೇ ಇದ್ದಾರೆ ನನಗೆ 6 ಗಂಟೆಯಿಂದ. ಅಂದರೆ ತಿಂಡಿ ಮಾಡೋದಿತ್ತು, ಅಡುಗೆ ಮಾಡೋದಿತ್ತಲ್ವ. ನಂಗೆ ಕಣ್ಣು ಬಿಡೋಕ್ಕೆ ಆಗಿಲ್ಲ ರೀ. ಒಂದು 10 ನಿಮಿಷ ಮಲಗ್ತೀನಿ ಅಂತೀನಿ, ಮಲಗಿದ್ದೀನಿ. ಆಮೇಲೆ ನಮ್ಮನೆಯವ್ರು ಹೇಳಿದ್ರು, ಇಲ್ಲ ನಂಗೆ ಲೇಟ್ ಆಗುತ್ತೆ, ನಾನು ಹೋಗ್ತೀನಿ, ನೀನು ಆರಾಮಾಗಿ ಎದ್ಬಿಟ್ಟು ತಿಂಡಿ ಮಾಡು, ಆದರೆ ಮಾಡು, ಇಲ್ಲಾಂದರೆ ನಾನು ಹೋಟೆಲಿಂದ ಒಯ್ತೀನಿ ಅಂತ ಹೇಳಿದ್ರು. ಆಮೇಲೆ 7 ಗಂಟೆಗೆ ಹೆಂಗೆಂಗೋ ಮಾಡಿ ನಾನು ಎದ್ದು ಬಂದು ಅಡುಗೆನ ಶುರು ಮಾಡಿದೆ. ಹಾಗಾಗಿತ್ತು. ಯಾಕೋ ಜ್ವರ ಬಂದಂಗೂ ಅನ್ನಿಸ್ತಾ ಇತ್ತು ನನಗೆ. ನಂಗೆ ಊರಿಗೆ ಹೋದಾಗೆಲ್ಲ ಒಂದೊಂದು ಸಲ ಅಲರ್ಜಿ ಆಗುತ್ತೆ. ಆದರೆ ಈ ಸಲ 3-4 ದಿನ ಇದ್ದರೂ ಆಗಿರಲಿಲ್ಲ. ನಾನು ಬರೋ ದಿನ ಮಾತ್ರ ನನಗೆ ತುಂಬ ಥಂಡಿಯಾಗಿ ನಂಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆ ಥರ ಆಯಿತು. ಮತ್ತು ತಿಂಡಿ ಏನು ಒಯ್ತಾರೆ ಅಂತ ಹೇಳಿ ನಾನೇ ಬೆಳಗ್ಗೆ ಬಂದವಳೆ ಫಸ್ಟು ನಾನು ಮುಖ ತೊಳೆದವಳು, ಅನ್ನಕ್ಕಿಟ್ಟು ಆನಂತರ ಬಾಕಿ ಎಲ್ಲ ಕೆಲಸಗಳನ್ನ ಮಾಡಿದೆ. ಅಷ್ಟೊತ್ತಿಗೆ ಅನ್ನನೂ ಆಯಿತು. ನಮ್ಮ ಮನೆಯವ್ರು ಬಂದಾಗ ನಾನೇನು ಚಿತ್ರಾನ್ನ ಕೈ ಆಡಿರಲಿಲ್ಲ. ಅನ್ನ ಆರು ಹಾಕಿದ್ದೆ ಅಲ್ಲ, ಅದೇನು ಬಿಸಿ ಬಿಸಿ ಇತ್ತು. 2 ಸಲ ಕೈ ಆಡೋಕ್ಕೆ ಹೋದೆ, ಆದರೆ ಬರಲಿಲ್ಲ ನನಗೆ. ಈಗ ಚಿತ್ರಾನ್ನದ ಒಗ್ಗರಣೆ ಕೂಡ ಮಾಡ್ತಾಯಿದ್ದೀನಿ. ಫಸ್ಟು ಕಡಲೆಬೇಳೆ, ಉದ್ದಿನಬೇಳೆ ಗೊತ್ತಲ್ವ, ಜೀರಿಗೆ ಅದೆಲ್ಲ ಹಾಕ್ಕೊಂಡೆ. ಆನಂತರ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕರಿಬೇವನ್ನ ಮುಂಚೆ ಹಾಕಬೇಕಾಗಿತ್ತು, ಮರೆತು ಇವಾಗ ಹಾಕ್ತಾಯಿದ್ದೀನಿ. ಆನಂತರ ಸ್ವಲ್ಪ ಅರಿಶಿನ, ಹಾಗೆಯೇ ನಾನು ತುಂಬ ಜನರಿಗೆ ಮಾಡಬೇಕಲ್ವ, ಖಾರ ಜಾಸ್ತಿ ಇರಬೇಕು ಅಂತ ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ನಾನು ಮಿಕ್ಸಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ನೀವು ತುಂಬ ಹೊತ್ತಿಟ್ಟರೂ ಕೂಡ ಇದ್ರದ್ದು ಹಸಿಮೆಣಸಿನ ಖಾರ ಇರುತ್ತಲ್ವ, ಅದು ಕಲರ್ ಬದಲಾಗೋದಿಲ್ಲ. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಆದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಡಿ. ನಾನು ಹೋದ ಸಲ ಮಾಡಿದಾಗ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಈ ಸಲ ಅದಕ್ಕೇ ನಾನೊಂದು ಸ್ವಲ್ಪ ಮಾತ್ರ ಬೆಳ್ಳುಳ್ಳಿನ ಹಾಕಿದೆ. ನನಗೆ ಅಷ್ಟೊತ್ತಿಗೆ ಎದ್ರೂ ನಿದ್ದೆ ಜೋಮು ಒಂಥರ ಹೋಗ್ತಾನೆ ಇರಲಿಲ್ಲ. ಏನು ಮಾಡೋಕ್ಕೆ ಬೇಡ, ಸುಮ್ಮನೆ ಮಲಗಿಬಿಡೋಣ ಅನ್ನೋ ಥರ ಅನ್ನಿಸ್ತಾ ಇತ್ತು. ನಮ್ಮ ಮನೆಯವ್ರು ಬಂದರೂ ನಾನೇನು ಚಿತ್ರಾನ್ನ ಕೈ ಆಡಿರಲಿಲ್ಲ. ಈಗ ನಾನು ಚಿತ್ರಾನ್ನ ಕೈ ಆಡ್ತಾ ಇದ್ದೀನಿ. 2 ತಟ್ಟೆಲೂ 6 ಹಾಕಿದ್ದೆ. ಫಸ್ಟ್ 6 ಹಾಕಿದ್ದೆ ಅಲ್ಲ, ಅದು ಸ್ವಲ್ಪ ಆರಿತ್ತು. ಹಾಗಾಗಿ ಅದನ್ನು ಕೈ ಆಡಿಬಿಟ್ಟು ಆನಂತರ ಇದನ್ನು ಕೈ ಆಡೋಣ ಅಂತ. ಹುಣಸೆ ಹುಳಿನಾದರೂ ಹಾಕ್ಬೋದು, ನಿಂಬೆ ಹುಳಿನಾದರೂ ಹಾಕ್ಬೋದು. ನಾನು ಊರಿಂದ ಬರಬೇಕಿದ್ರೆ ನಿಂಬೆಹಣ್ಣು ತಂದಿದ್ದೆ, ಅದೇ ನಿಂಬೆಹಣ್ಣನ್ನು ಹಾಕಿ ನಾನೀಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನನಗೆ ನಿಂಬೆಹಣ್ಣಿನ ಚಿತ್ರಾನ್ನದಕ್ಕಿಂತ ಸ್ವಲ್ಪ ಹುಣಸೆ ಹಣ್ಣಿನ ಚಿತ್ರಾನ್ನ ಇಷ್ಟ ಆಗುತ್ತೆ. ಆದರೆ ಇವತ್ತು ನಂಗೆ ನೆನೆಸಿ ಅದನ್ನು ಮಿಕ್ಸಿ ಮಾಡೋಷ್ಟೆಲ್ಲ ಟೈಮ್ ಇರಲಿಲ್ಲ. ಹಾಗಾಗಿ ನಿಂಬೆಹಣ್ಣಿತ್ತಲ್ವ, ಅದನ್ನೇ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ. ಹೋದ ಸಲ ಚಿತ್ರಾನ್ನ ಮಾಡಿಕೊಟ್ಟಾಗ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರಂತೆ. ಈ ಸಲ ನಾನು ಕೇಳಲೇ ಇಲ್ಲ. ನನಗೆ ಕೇಳೋದಲ್ಲ, ನನಗೆ ಏನು ಬೇಡ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಚಿತ್ರಾನ್ನಕ್ಕೆ ಮತ್ತೇನಂದರೆ ತುಂಬ ಒಗ್ಗರಣೆನ ಹಾಕಬಾರ್ದು, ಸ್ವಲ್ಪ ಒಗ್ಗರಣೆ ಕಮ್ಮಿ ಹಾಕಿದ್ರೆ ಚೆನ್ನಾಗಿ ಇರುತ್ತೆ. ಹಾಗೆ ಚಿತ್ರಾನ್ನ ಆದ ತಕ್ಷಣ ನಾನು ಬಾಕ್ಸಿಗೆ ಹಾಕ್ತೀನಿ, ಯಾಕಂದರೆ ಅದು ತಣ್ಣಗಾದ್ಮೇಲೆ ತಿನ್ನೋಕ್ಕಷ್ಟು ಚೆನ್ನಾಗಾಗಲ್ಲ. ಆಮೇಲೆ ಬಿಸಿ ಅನ್ನಕ್ಕೆ ನೀವು ಚಿತ್ರಾನ್ನದ ಖಾರ ಅಥವಾ ಪುಳಿಯೋಗರೆ ಖಾರ ಹಾಕ್ತೀನಿ ಅನ್ನೋರು ಒಂದು ಸ್ವಲ್ಪ ಉಪ್ಪು, ಹುಳಿ, ಖಾರ 3 ಮುಂದೆ ಇಟ್ಟು ಹಾಕ್ಕೊಡಿ. ಅದು ಸ್ವಲ್ಪ ತಣ್ಣಗಾದ ನಂತರ ಅನ್ನ ಎಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ. ಆವಾಗ ಒಂದು ಸ್ವಲ್ಪ ಚಪ್ಪೆ ಚಪ್ಪೆ ಥರ ಆಗುತ್ತೆ. ನಾನು ಹಾಗೆ ಮಾಡಿದೆ. ನಮ್ಮನೇಲಿ ಸ್ವಲ್ಪ ಉಪ್ಪಾಯ್ತೇನೋ ಅಂದರು. ಇಲ್ಲ, ಆಮೇಲೆ ಅದು ಸರಿ ಆಗುತ್ತೆ ಅಂತ ಹೇಳಿದೆ. ಆಮೇಲೆ ಹೇಳಿದ್ರು ಅವರು, ಚೆನ್ನಾಗಾಗಿತ್ತು ಅಂತ ಹೇಳಿದ್ರು.
ಇವತ್ತು ಸ್ವಲ್ಪ ಜಾಸ್ತಿ ಜನ ಇದ್ರಲ್ವ, ಹಾಗಾಗಿ ನಮ್ಮನೆಯವ್ರ ಚಿತ್ರಾನ್ನ ಸಾಕಾಗುತ್ತೋ ಇಲ್ವೋ ಅಂತ ಅಂದರು. ಇದರಲ್ಲೇ ಉಳಿಯುತ್ತೆ ನೋಡಿ ಅಂತ ಹೇಳಿದೆ. ಹಾಗೆ ಒಬ್ಬರು ತಿನ್ನಷ್ಟು ಚಿತ್ರಾನ್ನ ಕೂಡ ಇವತ್ತು ಉಳಿದಿತ್ತು. ಹಾಗೆಯೇ ಶ್ರೇಯದು ಆ್ಯನ್ವಲ್ ಡೇ ಕೂಡ ಇತ್ತು. 28 ಮತ್ತು 27, 28ಕ್ಕಿತ್ತು. ಈ ಸಲ ಅವರು ಲೈವ್ ಕೊಟ್ಟಿದ್ದರು ನಮಗೆ. ನಾವು ಹೋಗಿರಲಿಲ್ಲ, ಆದರೆ ಒಂದಿನ ಹೋಗಿದ್ದೀವಿ. ಅದ್ರ ವಿಡಿಯೋ ಕೂಡ ನೆಕ್ಸ್ಟ್ ಬರುತ್ತೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ, ಯಾಕಂದರೆ ನಾನು ಹೋಗಿ ಬಂದ ಮೇಲೆ ಎಡಿಟಿಂಗ್ ಮಾಡಿ ಎಲ್ಲ ಹಾಕಬೇಕಲ್ವ. ಹಾಗಾಗಿ ಇದನ್ನು ಪೋಸ್ಟ್ ಮಾಡಬೇಕಿದ್ರೆ ಶ್ರೇಯದು ಆ್ಯನ್ವಲ್ ಡೇ ಎಲ್ಲ ಮುಗಿದು ಹೋಗಿರುತ್ತೆ. ಈ ಸಲ ನನಗೆ ತುಂಬ ಹೋಗಬೇಕು ಅಂತ ಅನಿಸಿತ್ತು. ನಾನು ಅದಕ್ಕೂ ಅರ್ಧ ನಮ್ಮನೆಯವ್ರ ಹತ್ರ ಗಲಾಟೆ ಮಾಡ್ತಾಯಿದ್ದೆ, ಹೋಗೋಣ ಅಂತ. ಅದು ಹಾಗೆ ಅಲ್ವಾ, ಮಕ್ಕಳ ಇದನ್ನು ನೋಡೋಕ್ಕೆ ನಾವು ಹೋಗೋದಿಲ್ಲ ಅಂದರೆ ಬೇಜಾರಾಗುತ್ತೆ. ಈ ಟೈಮಲ್ಲಿ ಯಾವಾಗಲೂ ನಮಗೆ ಅದೇ ಥರ ಆಗ್ತಾಯಿತ್ತು. ರಿಪ್ಪನ್ಪೇಟೆಗೆ ಬಂದ ಮೇಲೆ ನಾವು ಆ್ಯನ್ವಲ್ ಡೇ ನೋಡೋದಕ್ಕೆ ಅಂತ ಹೋಗ್ತಾಯಿದ್ವಿ ಇಬ್ಬರು ಜೊತೆಗೆ. ನಾವು ಹೊಸನಗರ ಇರಬೇಕಿದ್ರು ನಮ್ಮನೆಯವ್ರು ಒಂದೊಂದು ಸಲ ಬರ್ತಾನೆ ಇರಲಿಲ್ಲ. ನನಗೆ ಎಷ್ಟು ಬೇಜಾರಾಗ್ತಾಯಿತ್ತು ಗೊತ್ತಾ. ನನಗೇನೋ ಗೊತ್ತಿಲ್ಲ, ಆ ಮಕ್ಕಳು ಡ್ಯಾನ್ಸ್ ಮಾಡಬೇಕಿದ್ರೆಲ್ಲ ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಯಾಕೆ ಅಂತ ಗೊತ್ತಿಲ್ಲ. ನಾನು ಅದಕ್ಕೂ ಅರ್ಧ ನಮ್ಮನೆಯವ್ರ ಹತ್ರ ಸಿಟ್ಟು ಮಾಡ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಅವರಿಗೂ ಕೊನೆ ಕೊಯ್ಲು ಟೈಮ್ ಅಲ್ವಾ, ಫುಲ್ ಬ್ಯುಸಿ ಇರ್ತಾರೆ. ಹಾಗಾಗಿ ನಾವು ಆ ಟೈಮಿಗೆ ಹೋಗೋಕ್ಕಾಗಿಲ್ಲ. ಇನ್ಯಾವ ಟೈಮಲ್ಲಿ ಹೋದ್ವಿ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಅದು ಕೂಡ ಪ್ರೋಗ್ರಾಮ್ ಮುಗಿಯೋದು ರಾತ್ರಿ 10 ಗಂಟೆ 10:30 ಆಗಿಬಿಡುತ್ತೆ. ಯಾಕಂದರೆ ಹೋದ ವರ್ಷ ಹೋದವ್ರ ಹತ್ರ ನಾನು ಫೋನಲ್ಲಿ ಮಾತಾಡಿದೆ. ಅವರು 8:30 ಅಂತ ಹೇಳ್ತಾರೆ. 8:30 ಯಾವುದೇ ಪ್ರೋಗ್ರಾಮ್ಗಳು ಮುಗಿಯೋದಿಲ್ಲ. ಆಮೇಲೆ ನಾವು ಅಲ್ಲಿ ಉಳಿಬೇಕಾಗುತ್ತೆ. ಹಾಗಾಗಿ ನಮ್ಮನೆಯವರು ಬೇಡವೇ ಬೇಡ ಅಂತ ಹೇಳಿದ್ರು. ನನ್ನ ಮಗ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ದ. ಹಾಗೆ ನಮ್ಮನೆಯವ್ರು ಬಂದಿದ್ರಲ್ವ ತಿಂಡಿಗೆ, ಬರಬೇಕಿದ್ರೆ ನನಗೆ ಒಂದು ಚಾಕ್ಲೇಟ್ ತಂದಿದ್ದಾರೆ. ಹಾಗೆ ನೋಡಿ, ಯಾವುದೋ ಒಂದು ಇನ್ವಿಟೇಷನ್ ಮೇಲೆ ನನಗೆ ಹ್ಯಾಪಿ ಬರ್ಡೇ ಅಂತ ಬರೆದು ಕೊಟ್ಟು ಹೋಗಿದ್ದಾರೆ. ನನಗೆ ಒಂದು ಬೇಜಾರು ಏನಂದರೆ, ನನ್ನ ಲಿಪ್ಸ್ಟಿಕ್ಕಲ್ಲಿ ಬರೆದಿದ್ದಾರಲ್ಲ ಅಂತ ಬೇಜಾರಾಯಿತು. ಎಲ್ಲ ಕಡೆ ಪೆನ್ ಹುಡುಕಿದ್ರಂತೆ, ಪೆನ್ ಸಿಕ್ಕಿಲ್ಲಂತೆ. ಅದಕ್ಕೆ ನನ್ನ ಲಿಪ್ಸ್ಟಿಕ್ಕಲ್ಲಿ ಬರೆದಿದ್ದಾರೆ. ನಾನು ಮೇಲೆ ಬಂದೆ ಬೆಡ್ಶೀಟೆಲ್ಲ ಕ್ಲೀನ್ ಮಾಡೋಣ ಅಂತ. ಆವಾಗ ನೋಡಿದೆ, ಆಲ್ರೆಡಿ ಅವ್ರು ಹೋಗಿದ್ರು. ಆದರೆ ಈ ಕ್ಲಿಪ್ಪಿಂಗ್ನ ನಾನು ಮುಂಚೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇಲ್ಲಿ ತನಕ ನಾನು ಹೋಗಿರಲಿಲ್ಲ. ಹಾಗೆ ಪಪ್ಪಾಯ ನಮ್ಮ ಎದುರುಗಡೆ ಮನೆಯವ್ರು ಕೊಟ್ಟಿದ್ದರು, ಅನೀಶಾ ಅಂತ. ಅವರು ನಾನು ಊರಿಗೆ ಹೋಗಿದ್ದೆ ಅಲ್ವಾ, ಹೋಗ್ತೀನಿ ಅಂತ ಹೇಳಿದಾಗ ಪಾಪ ನನಗೊಂದು ಊರಿಗೊಂದು ಕೊಟ್ಟಿದ್ದರು. ನಾನು ಹೊತ್ಕೊಂಡು ಹೋಗೋಕ್ಕಾಗೋದಿಲ್ಲಲ್ಲ, ಹಾಗಾಗಿ ಬಿಟ್ಟು ಹೋಗಿದ್ದೆ. ನಮ್ಮನೆಯವರಿಗೆ ತರೋದಕ್ಕೆ ಹೇಳಿದ್ದೆ. ನಮ್ಮನೆಯವರು ನಾನು ಹೇಳಿದ್ದು ಯಾವ ಕೆಲಸನೂ ಮಾಡಲ್ಲ, ಹಾಗಾಗಿ ತಂದಿರಲಿಲ್ಲ. 2 ಹಣ್ಣಾಗಿಬಿಟ್ಟಿತ್ತು. ಅದಕ್ಕೆ ನಾನು 2 ಹಣ್ಣನ್ನು ಹೆಚ್ಚಿದ್ದೀನಿ. ತುಂಬ ಚೆನ್ನಾಗಿತ್ತು ಹಣ್ಣು. ನನಗೆ ಚಿತ್ರಾನ್ನ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ನೆನ್ನೆ ಅಮ್ಮನ ಮನೆಯಿಂದ ಬರಬೇಕಿದ್ರೆ ಅಮ್ಮ ರೊಟ್ಟಿ ಪಲ್ಯ ಕೊಟ್ಟಿದ್ರಲ್ವ, ನಾನು ಮತ್ತು ನಮ್ಮ ಮನೆಯವರು ಅದನ್ನೇ ತಿಂದ್ವಿ. ಚಿತ್ರಾನ್ನ ಮಾತ್ರ ಸ್ವಲ್ಪ ತಿಂದ್ವಿ ಅಷ್ಟೇ. ನಮ್ಮ ಮನೆಯವ್ರಿಗೆ ಅಲ್ಲಿ ತೋಟದಲ್ಲಿ ತಿನ್ನೋಕ್ಕಾಗುತ್ತೆ ಅಂತ ಹೇಳಿ ನಾನು ಪಪ್ಪಾಯ ಎಲ್ಲ ಹೆಚ್ಚಿ ಒಂದು ಬಾಕ್ಸಿಗೆ ಹಾಕಿ ಕೊಟ್ಟೆ. ತಿಂಡಿ ಬದಲು ನಾವು ದೊಡ್ಡ ಬೌಲಲ್ಲಿ ಒಂದು ಪಪ್ಪಾಯ ಕೂಡ ಆರಾಮಾಗಿ ತಿನ್ಬೋದು. ಹಾಗೆ ಅಮ್ಮನ ಮನೆಯಿಂದ ತಂದಿರೋ ತುಪ್ಪ, ಬೆಣ್ಣೆ ಒಂದು ನಾನು ಫ್ರಿಜ್ಜಿಗೆ ಹಾಕಿದೆ. ಯಾಕಂದರೆ ಊರಲ್ಲೇ ನಾನು ಬೆಣ್ಣೆನ ಕ್ಲೀನಾಗಿ ಅಮ್ಮನ ಹತ್ರನೇ ತೊಳಸಿ ಬಾಕ್ಸಿಗೆ ಹಾಕ್ಸ್ಕೊಂಡು ಬಂದಿದ್ದೆ. ಒಂದೊಂದು ಸಲ ಅರ್ಜೆಂಟ್ ಇದ್ದಾಗ ಅಮ್ಮ ಹಾಗೆ ಬೆಣ್ಣೆನ ಹಾಕ್ಕೊಟ್ಬಿಟ್ಟಿರ್ತಾರೆ. ಮತ್ತು ಬಂದು ತೊಳೆದು ಮೊದಲ ಇಡಕ್ಕೆ ರಗಳೆ ಅಂತ ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೆ. ಅದನ್ನೆಲ್ಲ ಇಟ್ಟೆ. ತುಪ್ಪದ ಬಾಕ್ಸ್ಗಳನ್ನು ಇಡಬೇಕು. ಹಾಗೆ ಕೆಲಸದವ್ರಿಗೆ ಟೀ ಮಾಡು ಅಂತ ಹೇಳಿದ್ರು. ಹಾಗಾಗಿ ಟೀ ಮಾಡಿ ಕೊಟ್ಟೆ. ಅವ್ರದ್ದು ತಿಂಡಿ ಆದಮೇಲೆ ಅವ್ರು ನನಗೆ ರೊಟ್ಟಿನ ಬಿಸಿ ಮಾಡಿಕೊಡ್ತಾ ಇದ್ದಾರೆ. ನಾನು ಒಂದು ರೊಟ್ಟಿ ತಿಂದೆ ಅಷ್ಟೇ. ನಂಗೆ ಚಿತ್ರಾನ್ನ, ನನಗೆ ಬೆಳಗ್ಗೆ ಆ ರೈಸ್ ಐಟಮ್ ತಿನ್ನೋಕೆ ಅಷ್ಟು ಇಷ್ಟ ಆಗಲ್ಲ. ನಮ್ಮನೆಯವರು ತಿನ್ನಲ್ಲ. ನೆನ್ನೆದು ರೊಟ್ಟಿ ಇತ್ತಲ್ವ, ಅದಕ್ಕೇ ನಾನು ಚಿತ್ರಾನ್ನ ಮಾಡಿದೆ ಬೆಳಗ್ಗೆ. ಪಲಾವ್ ಮಾಡು ಅಂತ ಹೇಳಿದ್ರು ಅವರು. ಆದರೆ ನಂಗೆ ಅಷ್ಟು ಜನರಿಗೆ ಪಲಾವ್ ಮಾಡೋಕೆ ಅಷ್ಟು ಇಷ್ಟ ಆಗಲ್ಲ. ಅವರಿಗೆಲ್ಲ ಪಲಾವ್ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ನನಗೆ ಕಷ್ಟ ಆಗುತ್ತೆ ಅಂತ ನಾನು ಪಲಾವ್ನ ಮಾಡಲಿಲ್ಲ. ಒಂದು 5-6 ಜನರಿಗಾದರೆ ಒಂದೇ ಕುಕ್ಕರಲ್ಲಿ ಮಾಡ್ಬೋದು. 2 ಕುಕ್ಕರಲ್ಲಿ ಅದಕ್ಕೆ ಅರ್ಧ ಮಸಾಲ, ಇದಕ್ಕೆ ಅರ್ಧ ಮಸಾಲ ಯಾರು ಹಾಕ್ತಾರೆ ಅಂತ ಹೇಳಿ ನಾನು ಮಾಡಲಿಲ್ಲ. ಹಾಗೆ ನಮ್ಮನೆಯವರು ಕೂಡ ತಿಂಡಿ ತೊಗೊಂಡು ಹೊರಟರು. ನಿಮಗೆಲ್ಲ ನಿಮ್ಮ ಯಜಮಾನರಿಂದ ಏನೇನು ಗಿಫ್ಟ್ ಸಿಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಹಾಗೆಯೇ ನಮ್ಮನೆಯವ್ರು ಕೊಟ್ಟಿರೋ ಗಿಫ್ಟ್ ಹೆಂಗಿತ್ತು ಅಂತಲೂ ತಿಳಿಸಿ. ಇಲ್ಲ, ಕೊಡಿಸಿದ್ದಾರೆ ನನಗೆ. ಆ್ಯನಿವರ್ಸರಿ ಟೈಮಲ್ಲೇ ಏನೋ ಒಂದು ಕೊಡಿಸಿದ್ದಾರೆ. ಅದನ್ನು ಯಾವತ್ತಾದರೂ ಒಂದಿನ ನಾನು ನಿಮಗೆ ರಿವೀಲ್ ಮಾಡ್ತೀನಿ. ಚಿನ್ನಿ ಹತ್ರ ನಮ್ಮ ಮನೆಯವರು ತರಿಸಿದ್ದಾರೆ. ಏನಿರ್ಬೋದು ಅಂತ ನನಗೆ ಕಮೆಂಟಲ್ಲಿ ಹೇಳಿ ನೋಡೋಣ. ಅದು ನನಗೆ ಸರ್ಪ್ರೈಸಾಗೇ ಇತ್ತು. ಅದೊಂಥರ
ಆದರೆ ನನಗೇನು ಗೊತ್ತಾ, ನಾನು ಏನಾದರೂ ಕೊಟ್ಟಿರೋದನ್ನು ತೋರಿಸಿದಾಗ ಯಾರಾದರೂ ಒಬ್ಬರು ನೆಗೆಟಿವ್ ಕಮೆಂಟ್ ಹಾಕಿದಾಗ ನಂಗೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ನಾವು ಏನೇ ಒಂದು ತೊಗೋಬೇಕಿದ್ರೂ ಅದ್ರ ಹಿಂದೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ, ಮತ್ತು ಅದನ್ನು ತೊಗೊಂಡ್ಮೇಲೆ ನಾವು ಅದನ್ನು ನೋಡಿ ಎಷ್ಟು ಖುಷಿ ಪಡ್ತಿರ್ತೀವಿ. ಯಾರಾದರೂ ಒಬ್ಬರು ಆ ಥರ ಹಾಕಿದಾಗ ನನಗಷ್ಟು ಇಷ್ಟ ಆಗಲ್ಲ. ಹಾಗಾಗಿನೇ ನಾನು ಆ ಥರದ್ದೆಲ್ಲ ತೋರ್ಸೋಕ್ಕೆ ಇಷ್ಟಪಡೋದಿಲ್ಲ. ಆ್ಯನಿವರ್ಸರಿಗೂ ಅಷ್ಟೇ ತುಂಬ ಜನ ಗೆಸ್ ಕೂಡ ಮಾಡಿದ್ರಿ. ನೀವು ಗೆಸ್ ಮಾಡಿರೋದು ಹೌದು, ಸರಿ ಇದೆ. ಇನ್ನೊಂದು ದಿನ ಯಾವತ್ತಾದರೂ ನಾನು ನಿಮಗೆ ತೋರಿಸ್ತೀನಿ. ನಿಜ ಹೇಳ್ತೀನಿ, ನನಗೆ ವ್ಯೂಸ್ ಎಲ್ಲ ತುಂಬಾ ಕಮ್ಮಿ ಆಗ್ತಾ ಇದೆ. ನಾನು ಅದನ್ನು ಕುತ್ಕೊಂಡು ಹೋಗಿರೋದು ಬಂದಿರೋದು ಎಲ್ಲ ವೀಡಿಯೋ ಮಾಡಿ ಅದನ್ನು ತೋರಿಸ್ಬಹುದು, ಆದರೆ ಅದು ನಾನಾಗಿ ಇರಲ್ಲ. ಹಾಗಾಗಿ ನಾನು ತೋರ್ಸೋಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ. ನನಗೆ ವ್ಯೂಸ್ ಕಮ್ಮಿ ಇದ್ದರೂ ಪರವಾಗಿಲ್ಲ, ನಂಗೆ ಆ ಥರದ್ದೆಲ್ಲ ತೋರಿಸಿ ವ್ಯೂಸ್ ಮಾಡ್ಕೋಬೇಕು ಅನ್ನೋದು ಇಲ್ಲ. ಮತ್ತು ನಾನು ತುಂಬ ಜನರ ಹತ್ರ ಹೇಳೋಕ್ಕೂ ಹೋಗಲ್ಲ, ನಾನು ಅದು ತೊಗೊಂಡಿದ್ದೀನಿ ಇದು ತೊಗೊಂಡಿದ್ದೀನಿ ಅಂತ. ನನಗೆ ಬೇಕಾದವ್ರು ಮಾತ್ರ ಒಂದು 4-5 ಜನರಿಗೆ ಹೇಳಿದ್ದೀನಿ, ಅಷ್ಟು ಬಿಟ್ಟರೆ ನಾನು ಮತ್ತೆ ಬೇರೆ ಯಾರ ಹತ್ರನೂ ಕೂಡ ಹೇಳೋದಿಲ್ಲ. ಯಾವಾಗಲೂ ಅಷ್ಟೇ, ಏನೇ ಕೆಲಸ ಮಾಡಬೇಕಿದ್ರು ಅಥವಾ ಏನೇ ತೊಗೊಂಡಾಗ ಕೂಡ ಯಾರಿಗೂ ಹೇಳಬಾರ್ದಂತೆ. ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಅದನ್ನು ಇನ್ನೊಂದು ಸಲ ನಾನು ವ್ಲಾಗಲ್ಲಿ ಕೂಡ ಹೇಳ್ತೀನಿ. ಅದರಿಂದ ಎಷ್ಟು ಬದಲಾವಣೆ ಆಗಿದೆ ನಮ್ಮಿಬ್ಬರಲ್ಲಿ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಹಾಗೆ ಈಗ ನೋಡಿ, ನನ್ನ ಬರ್ತಡೇ ದಿನ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ. ನಿಜ ಹೇಳ್ತೀನಿ, ನಾನು ಈ ಥರ ಕೆಲಸ ಇದ್ರೇ ನಾನು ತುಂಬ ಖುಷಿಯಾಗಿ ಇರೋದು. ನಾನು ಫ್ರೀಯಾಗಿದ್ದೀನಿ ಅಂದರೆ ನನ್ನ ತಲೆಯಲ್ಲಿ ಏನೋ ಒಂದು ಹುಳ ಬಿಟ್ಕೊಂಡು ನಾನಾಗೇ ಇರಲ್ಲ, ಹಾಗಾಗುತ್ತೆ. ನಂಗೆ ಈ ಥರ 5 ನಿಮಿಷ ಟೈಮ್ ಇರಬಾರ್ದು ನನಗೆ, ಆವಾಗ ನಾನು ಖುಷಿಯಾಗಿ ಇರ್ತೀನಿ. ಹಾಗಾಗಿ ನಾನು ಏನಾದರೂ ಒಂದು ಕೆಲಸ ಹುಡ್ಕೊಂಡು ಕೆಲಸ ಮಾಡ್ತಾನೇ ಇರ್ತೀನಿ. ನನಗೆ ಫ್ರೀ ಅನ್ನೋ ಆ ಟೈಮ್ ನಂಗೆ ಇರಬಾರ್ದು ಅಂತೇಳಿ 12 ಗಂಟೆ ತನಕ ನನಗೆ ಕೆಲಸ ಇದ್ದರೆ 12 ಗಂಟೆ ಮೇಲೆ ಸ್ನಾನ ಮಾಡಿ ಮತ್ತು ಅಡುಗೆ ಊಟ, ಆಮೇಲೆ ನನ್ನ ಎಡಿಟಿಂಗ್ ಶುರುವಾಗುತ್ತೆ. ಸಂಜೆ ನಂದೊಂಚೂರು ಮೀ ಟೈಮ್ ಅಂತ ಒಂಚೂರು ಹೊತ್ತು ಟೈಮ್ ಮಾಡ್ಕೊತೀನಿ. ಹೀಗಿರುತ್ತೆ ನನ್ನ ದಿನಚರಿನೂ ಅಷ್ಟೇ. ಹಾಗೆ ನಮ್ಮ ಮನೆಯವರು ಕೂಡ ಬೇಗನೆ ಬಂದರು ಇವತ್ತು, ಯಾಕಂದರೆ ನಾನು ಮನೆ ಕ್ಲೀನ್ ಮಾಡ್ತಿರ್ತೀನಿ ಅಂತ. ಆದರೆ ನಾನು ಇವತ್ತು ಯಾವುದೇ ರೀತಿಯಾಗಿರೋ ಮನೇನ ಕ್ಲೀನ್ ಮಾಡಲಿಲ್ಲ. ನಾನು ಜಸ್ಟು ಮನೇನ ಒರೆಸ್ಕೊಂಡೆ, ಅಷ್ಟು ಬಿಟ್ಟರೆ ನಾನು ಏನೂ ಕ್ಲೀನ್ನ ಮಾಡ್ಕೊಳ್ಲಿಲ್ಲ. ನಮ್ಮ ಮನೆಯವ್ರು ಬಂದಾಗ ಕೂಡ ನಂದಿನ್ನೂ ಅಡುಗೆ ಆಗಿರಲಿಲ್ಲ. ಅವ್ರಿಗೆ ನಾನು ಊರಿಂದ ಬರಬೇಕಿದ್ರೆ ಜಾಸ್ತಿ ನಾನು ನುಗ್ಗೆ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡಿಕೊಂಡು ತಂದಿದ್ದೆ. ಅದನ್ನು ನಮ್ಮ ಮನೆಯವರಿಗೆ ಮಜ್ಜಿಗೆಗೆ ಮಿಕ್ಸ್ ಮಾಡಿ ಕೊಟ್ಟೆ. ಅದನ್ನು ನಾವಿಬ್ಬರು ಕುಡಿತಾ ಇದ್ದೀವಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಯಾರಿಗಾದರೂ ಸಿಕ್ಕರೆ ಹಸಿದೂ ಕುಡೀರಿ, ಆದರೆ ಪುಡಿ ಮಾಡಿಟ್ಕೊಳ್ಳಿ, ಅದು ತುಂಬ ಚೆನ್ನಾಗಿ ಕುಡಿಯೋದಕ್ಕೆ ಚೆನ್ನಾಗಿ ಆಗುತ್ತೆ. ಹಾಗೆಯೇ ಮೊಸರು ದಾಲ್ ಕೂಡ ಖಾಲಿಯಾಗಿತ್ತು, ಅದು ಮೇಲ್ಗಡೆಯಿಂದ ಇಳಿಸ್ಬೇಕು. ಹಾಗಾಗಿ ಆ ಕೆಲಸ ನಮ್ಮ ಮನೆಯವ್ರದ್ದೇ. ನಮ್ಮ ಮನೆಯವ್ರು ನಂಗೆ ಯಾವಾಗಲೂ ಅಂತಿರ್ತಾರೆ, ನಮ್ಮ ಮನೆಯವರು ಸ್ವಲ್ಪ ಹುಡುಗರಿಗೆ ಹೋಲಿಸಿದ್ರೆ ಹೈಟ್ ಕಮ್ಮಿ. ನಾನು ಯಾವಾಗಲೂ ನೀವು ತುಂಬ ಕುಳ್ಳ ಅಂತಿರ್ತೀನ, ಅದಕ್ಕೆ ನಮ್ಮ ಮನೆಯವರು ನಿನಗೆ ಮೇಲಿರೋದೇ ಸಿಗೋದಿಲ್ಲ, ಕುಳ್ಳಿ ನನಗೆ ಹೇಳ್ತೀಯಾ ಅಂತ ಹೇಳ್ತಾರೆ. ಆದರೆ ಹುಡುಗಿಯರ ಹೈಟಲ್ಲಿ ನಾನು 5.3 ಇದ್ದೀನಿ. ಆದರೆ ನಮ್ಮ ಮನೆಯವ್ರು ಇಲ್ಲ ಅಂತ ವಾದ ಮಾಡ್ತಾರೆ ಯಾವಾಗ್ಲೂ. ನೀನು ಸುಳ್ಳು ಹೇಳ್ತೀಯಾ ಅಂತಾರೆ. ಹುಡುಗರಿಗೆ ಹೋಲಿಸಿದ್ರೆ ನಮ್ಮ ಮನೆಯವ್ರು ಸ್ವಲ್ಪ ಹೈಟ್ ಕಮ್ಮಿ. ನನ್ನ ಮಗ ಸಖತ್ತಾಗಿ ಹೈಟ್ ಬಂದಿದ್ದಾನೆ. ನನಗೂ ಕೂಡ ಮಗನ ನೋಡಬೇಕು ಅನ್ನೋ ತುಂಬ ಆಸೆ ಕೂಡ ಆಗ್ತಾಯಿದೆ. ಇಲ್ಲಿವರೆಗೂ ನಾವು ಮಗನ ನೋಡೋಕ್ಕೆ ಹೋಗಿಲ್ಲ, ಹಾಗಾಗಿಯೇ ನಾನು ಏನೂ ರಿವೀಲ್ ಮಾಡೋದಿಲ್ಲ. ಹಾಗೆ ಟೈಮ್ ಬಂದು 12:15 ಆಯಿತು. ನಾನು ಊರಿಂದ ಹಾಲು ತಂದಿದ್ದೆ ಅಲ್ಲ, ಅದರ ಮೇಲ್ಗಡೆ ಕೆನೆ ಕಟ್ಟಿತ್ತು. ಅದನ್ನು ಕೆನೆನ ತೆಗೆದುಬಿಟ್ಟು ನಾನು ಸ್ವಲ್ಪ ಕೆನೆ ತುಪ್ಪ ಮಾಡಿಕೊಂಡೆ. ನನಗೆ ಕೆನೆ ತುಪ್ಪ ಹಪ್ಪಳ ತಿನ್ನಬೇಕು ಅಂತ ಅನಿಸಿತ್ತು. ಊರಲ್ಲಿ ನನಗೆ ಮಾಡಿಸ್ಕೊಂಡ್ರೂ ತಿನ್ನೋಕ್ಕಾಗಿರಲಿಲ್ಲ. ಹಾಗಾಗಿ ನನಗೆ ಯಾಕೋ ಗೊತ್ತಿಲ್ಲ, ಹೊಟ್ಟೆ ತುಂಬ್ದಂಗೆ ಅನ್ನಿಸ್ತು. ನಾನು ಮಜ್ಜಿಗೆ ಕುಡಿದ್ನಲ್ಲ, ಹಾಗಾಗಿ ನನಗೆ ಹೊಟ್ಟೆ ತುಂಬ್ದಂಗೆ ಅನ್ನಿಸ್ತು. ನನಗೆ ಯಾಕೋ ಊಟನ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ನಾನು ಯಾವತ್ತೂ ಮಧ್ಯಾಹ್ನ ಮಲಗದೇ ಇರೋಳು, ಅವತ್ತು ಮಧ್ಯಾಹ್ನ ಮಲಗಿದ್ದೀನಿ. ನನಗೆ ಅಷ್ಟು ಸುಸ್ತಾಗಕ್ಕೆ ಶುರುವಾಗ್ಬಿಡ್ತು. ಸ್ನಾನ ಎಲ್ಲ ಆದಮೇಲೆ ಮಜ್ಜಿಗೆ ಕುಡಿದೆ, ಆಮೇಲೆ ಹಣ್ಣು ತಿಂದೆ, ಹೊಟ್ಟೆ ತುಂಬ್ದಂಗೆ ಅನ್ನಿಸ್ತು. ಆಮೇಲೆ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತು. ಅದಕ್ಕೆ ನಾನು ಹಪ್ಪಳ ಮತ್ತು ಅದು ಕೆನೆ ತುಪ್ಪ ತಿಂದೆ ಅಷ್ಟೇ. ಅವತ್ತಿನ ಊಟ ನಾನು ಮಾಡಲೇ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಮಲಗಿ ಆನಂತರ ಎದ್ದು 5 ಗಂಟೆ ಮೇಲೆ ಎಡಿಟಿಂಗ್ನ ಮಾಡಿದೆ. ಟೈಮ್ ನೋಡ್ಬೋದು 1:15 ಆಗಿದೆ. ನಮ್ಮ ಮನೆಯವರು ಸ್ವಲ್ಪ ಊಟ ಮಾಡಿ ಹೋದರು. ಆ ಮಜ್ಜಿಗೆ ಕುಡಿದಾಗ ನಮಗೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ, ಊಟ ತುಂಬ ಕಮ್ಮಿ ಸೇರುತ್ತೆ. ಹಾಗೆಯೇ ಊರಿಂದ ಬಂದ ಮೇಲೆ ಇಷ್ಟೆಲ್ಲ ಆಯಿತು. ಹಾಗೆ ನನ್ನ ಬರ್ತಡೇ ಕೂಡ ಹೀಗಿತ್ತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.